ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಕರ್ನಾಟಕ ರೈತ ಸೇನಾ ಸಂಘಟನೆ ಪದಾಧಿಕಾರಿಗಳಿಗೆ ಅಗೌರವ ತೋರಿದ ರೋಣ ತಾಲೂಕಾ ದಂಡಾಧಿಕಾರಿ ಕೆ. ನಾಗರಾಜ್. ಗದಗ ಜಿಲ್ಲೆ ರೋಣ ತಹಶೀಲ್ದಾರ್ ಕಚೇರಿಯ ಮುಂದೆ ಕರ್ನಾಟಕ ರೈತ ಸೇನಾ ವತಿಯಿಂದ ಖಾಸಗಿ ಕಂಪನಿಗಳಾದ ಏರ್ಟೆಲ್, ಜಿಯೋ, ವೊಡಾಫೋನ್, ಐಡಿಯಾ ಕಂಪನಿಗಳು ರಿಚಾರ್ಜ್ ದರವನ್ನು ಏರಿಸಿರುವುದನ್ನು ಖಂಡಿಸಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮನವಿ ನೀಡುವ ಸಂದರ್ಭದಲ್ಲಿ ಕರ್ನಾಟಕ ರೈತ ಸೇನಾ ಪದಾಧಿಕಾರಿಗಳನ್ನು ನಿಲ್ಲಿಸಿಕೊಂಡು ಮನವಿ ಸ್ವೀಕರಿಸಿ ಕುಳಿತುಕೊಂಡು ಮನವಿ ಸ್ವೀಕರಿಸಿ ರೈತರಿಗೆ ಅಗೌರವ ತೋರಿದ ಕಾರಣ ತಾಲೂಕಾ ದಂಡಾಧಿಕಾರಿ ಕೆ. ನಾಗರಾಜ್ ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ಅವಮಾನ ಮಾಡುವುದು ಎಷ್ಟು ಸರಿ? ಅಧಿಕಾರದ ವ್ಯಾಮೋಹ ತಲೆಗೆ ಏರಿದಂತೆ ಕಾಣುತ್ತಿದೆ. ಯಾರೇ ಆದರೂ ಯಾವುದೇ ಸಂಘಟನೆಗಳಿದ್ದರೂ ಕೂಡ ಎದ್ದು ನಿಂತು ಮನವಿ ಸ್ವೀಕರಿಸುತ್ತಾರೆ. ಆದರೆ ಇವರಿಗೆ ಅಷ್ಟು ಸೌಜನ್ಯವಿಲ್ಲದ ಮೇಲೆ ಇಂತಹ ಕುರ್ಚಿ ಮೇಲೆ ಕುಳಿತುಕೊಳ್ಳಲು ಯೋಗ್ಯರೇ ಎಂಬುದು ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರುತ್ತಿದೆ. ರೈತರಿಗೆ ಅಗೌರವ ತೋರಿರುವ ತಾಲೂಕಾ ದಂಡಾಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಶಿವಲಿಂಗಪ್ಪ ಬೋಪ್ಲಾಪುರ್ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸೇನಾ ಪದಾಧಿಕಾರಿಗಳು ಭಾಗವಹಿಸಿದ್ದರು.